ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಈಗಾಗಲೇ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಗಣ್ಯಾತಿ ಗಣ್ಯರು. ಈಗಾಗಲೇ CM DK ಶಿವಕುಮಾರ್ ಅವರು ಕೂಡ ಪದ್ಮನಾಭ ನಗರದ ನಿವಾಸಕ್ಕೆ ಆಗಮಿಸಿರೋ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ಪತ್ನಿ ಉಷಾ ಅವರನ್ನು ಕೂಡ ಕರೆದುಕೊಂಡು ಬಂದಿದ್ದಾರೆ. ಜೊತೆಗೆ SM ಕೃಷ್ಣ ಅವರ ಪತ್ನಿ ಕೂಡ ಆಗಮಿಸಿದ್ದಾರೆ, ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ. ಸೊ ಎಲ್ಲರೂ ಕೂಡ ಈಗ ಅಂತಿಮ ದರ್ಶನವನ್ನು ಪಡೆದುಕೊಂಡಿರೋದು. ದೇವೇಗೌಡರಿಗೆ ಸಂತೈಸ್ತಾ ಇದ್ದಾರೆ, ಸಮಾಧಾನ ಮಾಡ್ತಾ ಇದ್ದಾರೆ. ದೇವೇಗೌಡರ ರಾಜಕೀಯದ ಹಿಂದಿನ ದೊಡ್ಡ ಶಕ್ತಿ ಚೆನ್ನಮ್ಮ ಅವರು. ಸೊ ಆ ನಿಟ್ಟಿನಲ್ಲಿ ಇವತ್ತು ಅವರ ದೊಡ್ಡ ಶಕ್ತಿ, ಆ ಶಕ್ತಿಯನ್ನು ಕಳ್ಕೊಂಡಿದ್ದಾರೆ. ಅವರಿಂದ ದೂರವಾಗಿದೆ ಆ ಶಕ್ತಿ. ಭಾಳ ನೋವಿನ ಸಂಗತಿ. ಈಗಾಗಲೇ ಪೂಜೆ ಏನು ಮಾಡಬೇಕಾಗಿತ್ತು ಕುಟುಂಬಸ್ಥರೆಲ್ಲ ಮಾಡಿದ್ದಾರೆ. ಸೊ ಅದಾದ ನಂತರ ಎಲ್ಲ ಗಣ್ಯರಿಗೆ ಅವಕಾಶವನ್ನು ಕೊಟ್ಟಿರುವುದು. ಪಾರ್ಥಿವ ಶರೀರದ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ರಾಜಕೀಯ ಗಣ್ಯರೆಲ್ಲ ಆಗಮಿಸಿ ಈಗಾಗಲೇ ಸಿದ್ದರಾಮಯ್ಯನವರು, ಜಮೀರ್ ಅಹಮದ್ ಖಾನ್, ಸೋಮಣ್ಣ ಅವರು, ಜೊತೆಗೆ KPCC ಅಧ್ಯಕ್ಷ ಎಲ್ಲರೂ ಕೂಡ ಆಗಮಿಸಿದರು. ನೋಡಿ, ಅಲ್ಲಿ ಸಿದ್ದರಾಮಯ್ಯನವರು ಕುಮಾರಸ್ವಾಮಿಯವರಿಗೆ ಸಂತೈಸ್ತಾ ಇರುವಂಥ ಒಂದು ದೃಶ್ಯ. ಮತ್ತೊಂದು ಕಡೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಕುಮಾರಸ್ವಾಮಿಯವರ ಪಕ್ಕದಲ್ಲೇ ನಿಂತ್ಕೊಂಡಿದ್ದಾರೆ. ಇದೀವಿ ನಾವು ದೇವೇಗೌಡರನ್ನು ಸಂತೈಸ್ತಾ ಇರೋದು, ಸಿದ್ದರಾಮಯ್ಯನವರು ಕಣ್ಣೀರು ಒರೆಸ್ತಾ ಇರೋದು. ಗಮನಿಸ್ತಾ ಇದ್ದೀವಿ, CM DK ಶಿವಕುಮಾರ್ ಅವರು ಪದ್ಮನಾಭನಗರ ನಿವಾಸಕ್ಕೆ ಆಗಮಿಸಿ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ದೇವೇಗೌಡರಿಗೆ ಸಮಾಧಾನ ಮಾಡ್ತಾ ಇರೋದು. ಅವರ ಪತ್ನಿ ಉಷಾ ಸಮೇತ ಆಗಮಿಸಿ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. DK ಶಿವಕುಮಾರ್ ಅವರು